ಇನ್ನು ಕೋಗಿಲು ಸಂತ್ರಸ್ತರಿಗೆ ಫ್ಲಾಟ್ ಭಾಗ್ಯ ಯಾವಾಗ? ಫ್ಲಾಟ್ ಪಡೆಯೋ ಕೋಗಿಲು ಭಾಗ್ಯವಂತರು ಯಾರ್ಯಾರು? ಸರ್ಕಾರದ ಕೈ ಸೇರಿದೆ ಅರ್ಹ ಕೋಗಿಲು ಸಂತ್ರಸ್ತರ ಲಿಸ್ಟ್. ಒಂದ್ ಕಡೆ ಕೋಗಿಲು ಪಾಲಿಟಿಕ್ಸ್ ನಡೀತಾ ಇದೆ, ಮತ್ತೊಂದ್ ಕಡೆ ಈ ಫ್ಲಾಟ್ ಭಾಗ್ಯ ಯಾವಾಗ ಸಿಗತ್ತೆ ಅಂತ ಹೇಳಿ ಈ ಫ್ಲಾಟ್ ಪಡೆಯುವಂತಹ ಕೋಗಿಲು ಭಾಗ್ಯವಂತರು ಯಾರ್ಯಾರು? ಯಾಕಂತಂದ್ರೆ ಸರ್ಕಾರದ ಕೈ ಸೇರಿದೆ ಅರ್ಹ ಕೋಗಿಲು ಸಂತ್ರಸ್ತರ ಒಂದು ಲಿಸ್ಟ್. ಅರ್ಹ ಫಲಾನುಭವಿಗಳ ಪಟ್ಟಿಯನ್ನ ಜಿಲ್ಲಾಡಳಿತ ಸಲ್ಲಿಸಿದೆ. ಆ ಲಿಸ್ಟ್ ಅನ್ನ ನೋಡಿ ಯಾರ್ಯಾರಿಗೆ ಮನೆ ಕೊಡಬೇಕು ಅಂತ ಸಿಎಂ ನಿರ್ಧಾರ ಮಾಡ್ತಾರೆ. ಈಗಾಗಲೇ ದಾಖಲೆ ಇರೋ ಸ್ಥಳೀಯರಿಗೆ ಮಾನ್ಯತೆ ಇದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಬಿಟ್ಟಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಮನೆಗಾಗಿ ಸುಮಾರು 250 ಮಂದಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದರಲ್ಲಿ ಎಷ್ಟು ಮಂದಿಗೆ ಸಿಗತ್ತೆ ಫ್ಲಾಟ್ ಭಾಗ್ಯ ಅನ್ನೋದೇ ಈಗ ಒಂದು ರೀತಿಯಾದಂತಹ ಕುತೂಹಲ. ಯಾಕಂತಂದ್ರೆ ಅಲ್ಲಿ ಇದ್ದಂತಹ ಲೆಕ್ಕಾಚಾರ ಮತ್ತು ಅರ್ಜಿಗಳು ಬಂದಂಥ ಲೆಕ್ಕಾಚಾರ ಅದರಲ್ಲಿ ಒಂದಷ್ಟು ಗೊಂದಲ ಇತ್ತು ಆರಂಭದಲ್ಲಿ. ಹಾಗಾಗಿ ಯಾರ್ಯಾರಿಗೆ ಮನೆಗಳು ಸಿಗುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಲಿಸ್ಟ್ ಏನು ಜಿಲ್ಲಾಡಳಿತ ಈಗ ಸಲ್ಲಿಸಿದೆ ಅದರಲ್ಲಿ ಈ ಒಂದು ಅರ್ಹ ಫಲಾನುಭವಿಗಳ ಲಿಸ್ಟ್ ಕೂಡ ಇದೆ. ಸುಮಾರು 250 ಮಂದಿ ಅರ್ಜಿಗಳನ್ನು ಹಾಕಿದ್ರು. ಇದರಲ್ಲಿ ಎಷ್ಟು ಮಂದಿಗೆ ಫ್ಲಾಟ್ ಭಾಗ್ಯ ಸಿಗುತ್ತೆ ಅನ್ನುವಂಥದ್ದೇ ಈಗಿರುವಂಥ ಕೌತುಕ. ಈಗ ದಾಖಲೆ ಇರುವಂತಹ ಸ್ಥಳೀಯರಿಗೆ ಯಾರ್ಯಾರು ಸೂಕ್ತ ದಾಖಲೆಗಳನ್ನು ಇಟ್ಕೊಂಡಿರ್ತಾರೆ ಅಂಥವರಿಗೆ ಮೊದಲು ನಾವು ಪ್ರಿಫರೆನ್ಸ್ ಕೊಡ್ತೀವಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ಒಂದು ಕಡೆ ಈಗ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ಒಂದು ಕಡೆ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ, ಅದ್ರ ಜೊತೆಗೆ ಇನ್ನು ಮುಂದೆ ಸರ್ಕಾರಿ ಜಾಗದಲ್ಲಿ ಯಾವುದೇ ರೀತಿಯಾದಂಥ ಮನೆ ಶೆಡ್ಗಳನ್ನು ನಿರ್ಮಿಸೋದಕ್ಕೆ ಬ್ರೇಕ್ ಹಾಕಿದ್ದಾರೆ. ಅಟ್ ದ ಸೇಮ್ ಟೈಮ್ ಈಗ ಈ ಅರ್ಹ ಕೋಗಿಲು ಸಂತ್ರಸ್ತರ ಲಿಸ್ಟು ಕೈ ಸೇರಿದೆಯಲ್ಲ, ಅದರಲ್ಲಿ ಎಷ್ಟು ಜನಕ್ಕೆ ಸಿಗುತ್ತೆ, ಯಾರ್ಯಾರಿಗೆ ಸಿಗುತ್ತೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಉಲ್ಲಾಸ್. ಅವರ ಪಟ್ಟಿ ಕಂದಾಯ ಇಲಾಖೆ ಅಧಿಕಾರಿಗಳು ಜಿಬಿ ಅಧಿಕಾರಿಗಳ ಮೂಲಕ ಕೊಡುವಂಥ ಕೆಲಸ ಆಗಿದೆ. ಜೊತೆಗೆ ಈ ಒಂದು ವಿಚಾರ ಯಾವಾಗ ರಾಜಕೀಯ ತಿರುವನ್ನು ಪಡ್ಕೊಳ್ತು, ಸ್ವತಃ ಸರ್ಕಾರಕ್ಕೂ ಕೂಡ ಮುಜುಗರ ಆಯಿತು. ಹಾಗೆಯೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಈ ರೀತಿಯಾದಂಥ ಪ್ರಕರಣಗಳು ಪದೇ ಪದೇ ಆಗ್ತದೆ. ಕೇವಲ ಕೋಗಿಲು ಕ್ರಾಸ್ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಳ್ತಿರೋರ ಸಂಖ್ಯೆ ಹೆಚ್ಚಾಗ್ತಿದೆ. ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತಹ ಒಂದು ಸ್ಪಷ್ಟ ನಿರ್ದೇಶನ ಸಿಎಂರಿಂದ ಹೋಗಿತ್ತು. ಇದಕ್ಕೆ ಎಚ್ಚೆತ್ತುಕೊಂಡಂತಹ ಜಿಬಿ ಅಧಿಕಾರಿಗಳು ಇನ್ನು ಮುಂದೆ ಸರ್ಕಾರಿ ಜಾಗದಲ್ಲಿ ಜಿಬಿಎ ವ್ಯಾಪ್ತಿಗೆ ಬರುವಂತಹ ಯಾವುದೇ ಒಂದು ಆಸ್ತಿಯಲ್ಲೂ ಕೂಡ ಅನಧಿಕೃತವಾಗಿ ಮನೆಗಳನ್ನು ಕಟ್ಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಶೆಡ್ಗಳನ್ನು ನಿರ್ಮಾಣ ಮಾಡಿದರೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಯಾವುದೇ ನೋಟಿಸನ್ನು ಕೊಡದೆ, ಯಾವುದೇ ಸೂಚನೆಯನ್ನು ಕೊಡದೆ ಅವರ ವಿರುದ್ಧ ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಜಿಬಿಎ ಮುಖ್ಯ ಆಯುಕ್ತರು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆಗಳಲ್ಲಿ ಈಗಾಗಲೇ 167 ಮನೆಗಳನ್ನು ಜಿಬಿಎ ಅಧಿಕಾರಿಗಳು ಡೆಮಾಲಿಷನ್ ಅನ್ನು ಮಾಡಿದ್ದಾರೆ. ಆದರೆ ನಾನು ಇಲ್ಲಿ ವಾಸ ಇದ್ದೆ ಅಂತ ಹೇಳಿಬಿಟ್ಟು 250ಕ್ಕೂ ಹೆಚ್ಚು ಜನ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅವರೆಲ್ಲ ಸಂಪೂರ್ಣವಾದಂಥ ಒಂದು ದಾಖಲೆಗಳನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಜಿಬಿ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ, ಅಂದರೆ ಯಾರ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆದರೆ ಅಧಿಕಾರಿಗಳು ಹೇಳ್ತಾ ಇರುವಂಥ ಪ್ರಕಾರ ಬಹುತೇಕ ಎಲ್ಲ ಯಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲೇ ವಾಸವಾಗಿದ್ದರು. ಅವರ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಎಲ್ಲವೂ ಕೂಡ ಅವರು ಕೋಗಿಲು ಕ್ರಾಸ್ನಲ್ಲಿ ವಾಸವಾಗಿದ್ದರು ಅನ್ನುವಂಥದ್ದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಸೊ ಅಂತಿಮವಾಗಿ ನಾವು ವರದಿಯನ್ನು ಸಿದ್ಧಪಡಿಸಿ ದಾಖಲೆಗಳನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಸೊ ಸಿಎಂ ಈ ಕುರಿತಂತೆ ಅಂತಿಮವಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥ ಒಂದು ಮಾತನ್ನು ಅಧಿಕಾರಿಗಳು ಹೇಳ್ತಿದ್ದಾರೆ. ಇವತ್ತು ಕ್ಯಾಬಿನೆಟ್ ಕೂಡ ನಡೀತಾ ಇದೆ. ಕ್ಯಾಬಿನೆಟ್ನಲ್ಲೂ ಕೂಡ ಕೋಗಿಲು ಸಂತ್ರಸ್ತರಿಗೆ ನಿವೇಶನವನ್ನು ಹಂಚಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ಕ್ಯಾಬಿನೆಟ್ ಆದ ಬಳಿಕ ಕೋಗಿಲು ಕ್ರಾಸ್ನ ನಿರಾಶ್ರಿತರಿಗೆ ಯಾವತ್ತೂ ಮನೆ ಸಿಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.